ಹೃದಯದ ಪಿಸುಮಾತು ಅಧ್ಯಾಯ 4. ಬೆಳಿಗ್ಗೆ 8:15 ಮುಹೂರ್ತವಾದ್ದರಿಂದ ನಸುಕಿನ 4 ಗಂಟೆಯಿಂದಲೇ ಛತ್ರದಲ್ಲಿ ಗದ್ದಲ ಶುರುವಾಗಿತ್ತು. ಇತ್ತ ಹುಡುಗನ ಮನೆಯ ಕಡೆಯ ನಾಂದಿ ನಡೆಯುತ್ತಿದ್ದರೆ, ಅತ್ತ ಹುಡುಗಿಯ ಮನೆಯವರು ಕಾಶಿಯಾತ್ರೆ ಹಾಗೂ ಗೌರಿ ಪೂಜೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಆನ್ಯ, ನೀವು ಹೀಗೆ ಪದೇ ಪದೇ ಕಣ್ಣೀರು ಹಾಕ್ತಾ ಇದ್ದರೆ ನಾನು ಮೇಕಪ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದಳು ಬ್ಯೂಟಿಷಿಯನ್. ನೀನು ಮೇಕಪ್ ಇಲ್ಲದೇನೆ ಮಿಸ್ ವರ್ಲ್ಡ್ ಅಂತ ಎಲ್ಲರಿಗೂ ಗೊತ್ತು. ಆದರೂ ಇವತ್ತು ನಿನ್ನ ಮದುವೆ ದಿನ ಆಗಿರೋದ್ರಿಂದ ನೀನು ಮೇಕಪ್ ಮಾಡಿಕೊಳ್ಳಲೇಬೇಕು. ಈ ಅಳೋದೆಲ್ಲ ಇವಾಗ್ನಿಂದ ಬಂದ್ ಎಂದು ಕೆನ್ನೆಯ ಮೇಲಿರುಳಿದ್ದ ಕಣ್ಣೀರನ್ನು ಒರೆಸಿದಳು ಗೆಳತಿ ಸುಷ್ಮಾ. ಅದಕ್ಕೆ ಹೇಳೋದು, ನಿನ್ನ ತರಹ ಫ್ರೆಂಡ್ ಜೊತೆಗಿರಬೇಕು ಅಂತ. ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ತವರು ಮನೆ ಬಿಟ್ಟು ಹೋಗೋ ದುಃಖ ಇದ್ದೇ ಇರುತ್ತೆ. ಅದು ಸಹಜ. ಹಾಗಂತ ಸದಾಕಾಲ ಕಣ್ಣೀರು ಹಾಕ್ತಾ ಕೂತ್ರೆ ಚೆನ್ನಾಗಿರುತ್ತಾ? ನಾನು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಬಂದು ಇಷ್ಟು ವರ್ಷಗಳು ಮನೆ ನಿಭಾಯಿಸಿಕೊಂಡು ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಲಿಲ್ವಾ ಎಂದು ಹೇಳುತ್ತಾ ಮಗಳ ಬಳಿ ಬಂದು ಅವಳನ್ನು ತಬ್ಬಿ ಹಿಡಿದು, ಅಳಬೇಡ ಆನ್ಯ, ಇಂದಿನಿಂದ ನಿನ್ನ ಜೀವನದ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಅದರ ಕನಸುಗಳನ್ನು ಹೆಣೆಯೋಕೆ, ಆ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ನೀನು ಕಾತುರದಿಂದ ಇರಬೇಕು. ಅಳೋದು ನಿಲ್ಲಿಸಿ ಬೇಗ ರೆಡಿಯಾಗು, ಗೌರಿ ಪೂಜೆಗೆ ಹೊತ್ತಾಗುತ್ತೆ ಎಂದು ಹೊರಟರು ನಳಿನಿ. ನಳಿನಿ, ಕಾಶಿ ಯಾತ್ರೆಗೆ ಹೋಗ್ಬೇಕು. ಅರಿಶಿನ ಕುಂಕುಮದ ತಟ್ಟೆ ತಗೊಂಡು ಬಾ ಬೇಗ ಎಂದು ಹೆಗಲ ಮೇಲಿನ ವಸ್ತ್ರವನ್ನು ಸರಿ ಮಾಡಿಕೊಳ್ಳುತ್ತಾ ದಾಪುಗಾಲು ಹಾಕಿದರು ಪ್ರಮೋದ್. ನೋಡಪ್ಪ, ನನಗೆ ಈ ಮದುವೆ ಸಂಸಾರದ ಜಂಜಾಟ ಯಾವುದೂ ಬೇಡ. ನನ್ನನ್ನು ಬಿಟ್ಟು ಬಿಡಿ. ನಾನು ಕಾಶಿಗೆ ಹೋಗಿ ಸನ್ಯಾಸತ್ವ ತಗೋತೀನಿ ಅಂತ ಹೇಳಬೇಕು ಎಂದು ತ್ರಿಶೂಲ್ನ ಕಡೆ ನೋಡಿದರು ಶಾಸ್ತ್ರಿಗಳು. ನನ್ನ ಮನಸ್ಸಿನಲ್ಲಿರೋದೇ ಹೇಳ್ತಿದ್ದೀರಾ ಬಿಡಿ ಎಂದುಕೊಳ್ಳುತ್ತಾ ಶಾಸ್ತ್ರಿಗಳು ಹೇಳಿಕೊಟ್ಟಂತೆ ಹೇಳಿದ ತ್ರಿಶೂಲ್. ದಯವಿಟ್ಟು ಎಲ್ಲಿಗೂ ಹೋಗಬೇಡಿ. ನಮ್ಮ ಮಗಳ ಕೈ ಹಿಡಿದು ಕನ್ಯಾಸರೆ ಬಿಡಿಸಬೇಕು ಎಂದು ನಾಟಕೀಯವಾಗಿ ಕೇಳುತ್ತಾ ನಕ್ಕರು ಪ್ರಮೋದ್. ನಂತರ ದೇಶ್ಮುಖ್ ದಂಪತಿಗಳು ಅಳಿಯನಿಗೆ ಪಾದಪೂಜೆ ಮಾಡಿ ಕಾಶಿ ಯಾತ್ರಾ ಪರಿಕರಗಳನ್ನು ಉಡುಗೊರೆಯಾಗಿ ಕೊಟ್ಟರೆ, ವಧುವಿನ ಅಣ್ಣನಾದ ವಿಕಾಸ್ ಭಾವನಿಗೆ ಕೊಡೆ ಹಿಡಿದು ನಿಂತನು. ಆನ್ಯ, ಈ ಗೌರಿ ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ, ಇವತ್ತಿನಿಂದ ನೀನು ನಿನ್ನ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದೀಯ. ಆ ದೇವರು ನಿನ್ನ ಗಂಡನಿಗೆ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ದಾಂಪತ್ಯ ಆ ಶಿವ ಪಾರ್ವತಿಯರ ದಾಂಪತ್ಯದಂತೆ ಸದಾ ಅನ್ಯೋನ್ಯವಾಗಿರಲಿ ಎಂದು ಆ ಗೌರಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಹೂವು, ಮಂಗಳ ದ್ರವ್ಯಗಳಿಂದ ಆ ದೇವಿಯನ್ನು ಪೂಜಿಸು ಎಂದು ಆನ್ಯಾಳ ತವರಿನ ಕಡೆಯ ಹಿರಿ ಮುತ್ತೈದೆಯರು ಗೌರಿ ಪೂಜೆ ಮಾಡಿಸಿದರು. ಈ ಪ್ರಾರ್ಥನೆಗಳು ಯಾವುದೂ ಫಲಿಸೋಲ್ಲ ಅನ್ನೋದು ನನಗೆ ನಿನ್ನೆಯೇ ಅರ್ಥ ಆಯಿತು ಎಂದು ಮೌನವಾಗಿ ರೋಧಿಸಿತು ಆನ್ಯಾಳ ಮನಸ್ಸು. ವಧುವನ್ನು ಕರೆತನ್ನಿ ಎಂದು ಶಾಸ್ತ್ರಿಗಳು ಹೇಳಿದ್ದನ್ನು ಕೇಳಿ ಆನ್ಯಾಳ ಕೈಗೆ ಜೀರಿಗೆ ಬೆಲ್ಲವನ್ನು ಕೊಟ್ಟು ಅವಳನ್ನು ಹಸೆಮಣೆಗೆ ಕರೆತಂದರು. ಅಂತರ್ಪಟದ ಒಂದು ಬದಿಯಲ್ಲಿ ಆನ್ಯಾಳನ್ನು ನಿಲ್ಲಿಸಿದರೆ ಮತ್ತೊಂದು ಬದಿಯಲ್ಲಿ ತ್ರಿಶೂಲ್ ಆಗಲೇ ಜೀರಿಗೆ ಬೆಲ್ಲ ಹಿಡಿದು ನಿಂತಿದ್ದ. ಅವರಿಬ್ಬರ ನಡುವೆ ಅಂತರ್ಪಟ ಅಡ್ಡಲಾಗಿದ್ದರೂ ಅವಳ ಇರುವಿಕೆಯ ಅರಿವು ತ್ರಿಶೂಲ್ನಲ್ಲಿ ವಿಚಿತ್ರವಾದ ಸಂವೇದನೆಯನ್ನುಂಟು ಮಾಡಿತು. ನಾರ್ಮಲ್ ಆಗಿರಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ತ್ರಿಶೂಲ್ನಿಂದ. ಮಂತ್ರಗೋಷ್ಠಿಗಳನ್ನುಚ್ಚರಿಸುತ್ತಾ ಸುಲಗ್ನೆ ಸಾವಧಾನ, ಶುಭ ಮುಹೂರ್ತೆ ಸಾವಧಾನ ಎನ್ನುತ್ತಾ ಅಂತರ್ಪಟ ಸರಿಸಿದಾಗ ಮೊದಲು ತ್ರಿಶೂಲ್ನೇ ಜೀರಿಗೆ ಬೆಲ್ಲ ಹಾಕಿದ್ದು. ವರನ ಕಡೆಯವರೆಲ್ಲ ಸಂತಸದಿಂದ ಹೋ ಎಂದು ಕೂಗುತ್ತಾ ಮುಂದೆ ನಮ್ಮ ತ್ರಿಶೂಲ್ನ ಮಾತೇ ನಡೆಯೋದು ಎಂದದ್ದನ್ನು ಕೇಳುತ್ತಿದ್ದಂತೆ ಅಪ್ರಯತ್ನವಾಗಿ ಆನ್ಯಾಳ ಕಂಗಳು ತ್ರಿಶೂಲ್ನನ್ನು ನೋಡಿದಾಗ ಇವಳೆಡೆಯೇ ನೋಡುತ್ತಿದ್ದ ಅವನ ಕಂಗಳು ಅವಳ ಕಂಗಳೊಂದಿಗೆ ಸಂಧಿಸಿತು. ಆ ಜೋಡಿ ಕಂಗಳು ಏನೆಲ್ಲಾ ಸಂಭಾಷಣೆ ನಡೆಸಲು ಕಾಯುತ್ತಿದ್ದವೋ ಏನೋ, ಆದರೆ ಅದರ ಒಡೆಯ ಹಾಗೂ ಒಡತಿ ಅದಕ್ಕೆ ಅವಕಾಶ ಕೊಡದೆ ದೃಷ್ಟಿ ಬದಲಿಸಿದರು. ತಗೊಳ್ಳಿ, ಮದುವೆ ಕಾರ್ಯ ನಿರ್ವಿಘ್ನವಾಗಿ ನಡೆಯಲೆಂದು
ದೇವರಲ್ಲಿ ಪ್ರಾರ್ಥಿಸಿ ಒಬ್ಬರಿಗೊಬ್ಬರು ಈ ಕಂಕಣವನ್ನು ಬಲಗೈಗೆ ಕಟ್ಟಿ ಎಂದು ಅರಿಶಿಣದ ಕೊಂಬು ಬಿಗಿದಿದ್ದ ದಾರವನ್ನು ವಧೂವರರ ಕೈಗೆ ಕೊಟ್ಟರು ಶಾಸ್ತ್ರಿಗಳು. ಮಾಂಗಲ್ಯವನ್ನು ಹಿರಿಯರಿಗೆ ಮುಟ್ಟಿಸಿ ತನ್ನಿ ಎಂದು ಮಾಂಗಲ್ಯವಿದ್ದ ತಟ್ಟೆಯನ್ನು ಮುತ್ತೈದೆಯೊಬ್ಬರ ಕೈಗೆ ಕೊಟ್ಟ ಶಾಸ್ತ್ರಿಗಳು, ನೋಡಪ್ಪ, ಹಿರಿಯರು ಮುಟ್ಟಿ ಆಶೀರ್ವದಿಸಿ ಕಳುಹಿಸಿದ ಮಾಂಗಲ್ಯವನ್ನು ನಾನು ಮಾಂಗಲ್ಯ ಧಾರಣೆಯಾಗಲಿ ಎಂದು ಮಂತ್ರೋಚ್ಚಾರಣೆ ಮಾಡುವಾಗ ನೀನು 3 ಗಂಟುಗಳನ್ನು ಹಾಕುತ್ತಾ ಆ ತಾಳಿಯನ್ನು ನಿನ್ನ ವಧುವಿನ ಕೊರಳಿಗೆ ಕಟ್ಟಬೇಕು. ಮಂತ್ರದ ಅರ್ಥ ಹೇಳ್ತೇನೆ, ಕೇಳಿಸ್ಕೋ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಮ ಜೀವ ಸರದಾ ಸತಂ. ಅಂದರೆ, ಓ ನನ್ನ ವಧುವೆ, ನನ್ನ ಆಯುಷ್ಯದ ಪ್ರತೀಕವಾದ ಈ ಪವಿತ್ರವಾದ ತಾಳಿಯನ್ನು ನಿನ್ನ ಕೊರಳಿಗೆ ಕಟ್ಟುತ್ತಾ 100 ಕಾಲ ನಿನ್ನೊಂದಿಗೆ ಸಹಬಾಳ್ವೆಯನ್ನು ನಡೆಸುವೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಂದರ್ಥ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಮಾಂಗಲ್ಯವಿದ್ದ ತಟ್ಟೆ ಶಾಸ್ತ್ರಿಗಳ ಕೈ ಸೇರಿತ್ತು. ಮುಹೂರ್ತದ ಸಮಯ ಸರಿಯಾಗಿದೆ ಎಂದು ದೃಢಪಡಿಸಿಕೊಂಡು ಗಟ್ಟಿಮೇಳ ಗಟ್ಟಿಮೇಳ ಎಂದು ವಾದ್ಯಗೋಷ್ಠಿಯವರಿಗೆ ಸನ್ನೆ ಮಾಡುತ್ತಾ ಮಾಂಗಲ್ಯ ಧಾರಣೆಯಾಗಲಿ ಎಂದು ಮಂತ್ರವನ್ನುಚ್ಚರಿಸಿದರು ಶಾಸ್ತ್ರಿಗಳು. ಶಾಸ್ತ್ರಿಗಳು ಹೇಳಿದ್ದ ಮಾಂಗಲ್ಯ ಧಾರಣೆಯ ಮಹತ್ವವನ್ನು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡನೋ ತ್ರಿಶೂಲ್. ಅಂತೂ ಮಾಂಗಲ್ಯ ಧಾರಣೆ ಮಾಡಿದ. ಮದುವೆ, ದಾಂಪತ್ಯ ಯಾವುದರ ಮಹತ್ವವೂ ಅರಿಯದ, ಅದನ್ನು ಗೌರವಿಸದ ವ್ಯಕ್ತಿಯೊಂದಿಗೆ ತನ್ನ ವೈವಾಹಿಕ ಜೀವನ ಬೆಸೆದುಕೊಂಡಿತಲ್ಲ ಎಂಬ ದುಗುಡದಿಂದಲೇ ಅವನು ಕಟ್ಟುವ ತಾಳಿಗೆ ಕೊರಳೊಡ್ಡಿದಳು ಆನ್ಯ. ಮಗಳ ಕೊರಳಿಗೆ ತಾಳಿ ಬೀಳುತ್ತಿದ್ದಂತೆ ಅವಳು ತಮ್ಮಿಂದ ದೂರಾದಳೆಂಬಂತೆ ಹೆತ್ತೊಡಲು ಸಂಕಟಪಟ್ಟರೆ, ಮಹಾಲಕ್ಷ್ಮಿಯ ರೂಪದಲ್ಲಿ ನಮ್ಮ ಮನೆ ಬೆಳಗಲು, ನಮ್ಮ ವಂಶವನ್ನು ಮುಂದುವರೆಸಲು ಸೊಸೆ ಬಂದಳೆಂದು ಸಂತಸದಿಂದ ಹಿಗ್ಗಿತು ಕಶ್ಯಪ್ ಕುಟುಂಬ. ನಂತರ ಶಾಸ್ತ್ರಿಗಳು ಹೇಳಿದಂತೆ ಮಡದಿಯ ನುಣುಪಾದ ಕೆನ್ನೆಗೆ ಅರಿಶಿನ ಹಚ್ಚಿ ಪುಟ್ಟದಾದ ಹಣೆಗೆ ಕುಂಕುಮವನ್ನಿಟ್ಟು ಹೂ ಮುಡಿಸಿದ ತ್ರಿಶೂಲ್. ಲಾಜಾ ಹೋಮಕ್ಕೂ ಮೊದಲು ಕೆಲ ಕಾಲ ಬಿಡುವು ಕೊಟ್ಟಿದ್ದರಿಂದ ತ್ರಿಶೂಲ್, ಆನ್ಯ ತಂಪು ಪಾನೀಯ ಕುಡಿದು ಸುಧಾರಿಸಿಕೊಂಡರು. ಹುಡುಗಿಯ ಸಹೋದರನನ್ನು ಕರೆಯಿರಿ, ಲಾಜಾ ಹೋಮಕ್ಕೆ ವೇಳೆಯಾಯಿತು ಎಂದು ಅವಸರಿಸಿದರು ಶಾಸ್ತ್ರಿಗಳು. ನವದಂಪತಿಗಳು, ಹಾಗೆ ಹುಡುಗಿಯ ಅಣ್ಣನಲ್ಲವೇ ನೀನು? ಮೂವರು ಕೇಳಿಸಿಕೊಳ್ಳಿ. ಈ ಲಾಜಾ ಹೋಮದ ಪ್ರತೀಕವೇನೆಂದರೆ, ಈ ತಟ್ಟೆಯಲ್ಲಿರುವ ಭತ್ತದರಳನ್ನು ವಧುವಿನ ಸಹೋದರ ವಧುವಿನ ಕೈಗೆ ಕೊಡುತ್ತಾನೆ. ಅದನ್ನು ಪತಿಯೊಂದಿಗೆ ಅಗ್ನಿಗೆ ಸಮರ್ಪಿಸುವಾಗ ವಧುವು, ನಮ್ಮ ವಿವಾಹಕ್ಕೆ ಸಾಕ್ಷಿಯಾಗಿರುವ ಅಗ್ನಿದೇವನೇ, ನನ್ನ ಪತಿಗೆ ಆಯುರಾರೋಗ್ಯ ಹಾಗೂ ನಾನು ಸೇರುವ ಮನೆ ಸುಖ ಸಂತಸದಿಂದ ಸಮೃದ್ಧಿ ಹೊಂದಲೆಂದು ಪ್ರಾರ್ಥಿಸಬೇಕು. ಇನ್ನು ಈ ಶಾಸ್ತ್ರದಲ್ಲಿ ವಧುವಿನ ಸಹೋದರನ ಪಾತ್ರವೇನು ಹೇಳುತ್ತದೆ ಎಂದರೆ, ವಿವಾಹದ ನಂತರವೂ ವಧುವಿಗೂ ಹಾಗೂ ತವರಿಗೂ ಇರುವ ಬಂಧ ಹಾಗೆಯೇ ಇರುತ್ತದೆ. ತವರಿನ ಕೊಂಡಿ ಕಳಚುವುದಿಲ್ಲ ಎಂಬುದರ ಸಂಕೇತ. ಹೀಗೆ 3 ಬಾರಿ ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ಭತ್ತದರಳನ್ನು ಅರ್ಪಿಸಬೇಕು ಎಂದು ಲಾಜಾ ಹೋಮ ಶಾಸ್ತ್ರಗಳನ್ನು ಮಾಡಿಸಿದರು ಶಾಸ್ತ್ರಿಗಳು. ಈಗ ಸಪ್ತಪದಿಯ ಮೊದಲು ಈ ಕಾಲುಂಗುರವನ್ನು ತೊಡಿಸು ಎಂದು ಬೆಳ್ಳಿ ಕಾಲುಂಗುರದ ಜೊತೆಯನ್ನು ತ್ರಿಶೂಲ್ನ ಕೈಗಿತ್ತರು ಶಾಸ್ತ್ರಿಗಳು. ಕಾಲುಂಗುರ ತೊಡಿಸಲು ಅವನಿಗನುಕೂಲವಾಗಲೆಂದು ಪಾದವನ್ನು ಮುಂದಿಟ್ಟವಳಿಗೆ ಆಯ ತಪ್ಪಿ ಬೀಳುವಂತಾದಾಗ ಆಸರೆಗೆಂದು ಅವನ ಭುಜವನ್ನು ಹಿಡಿದಳು ಒಲ್ಲದ ಮನಸ್ಸಿನಿಂದ. ಹಿಂದಿನ ಶಾಸ್ತ್ರಗಳಂತೆ ಈಗಲೂ ಸಹ ಶಾಸ್ತ್ರಿಗಳು ಸಪ್ತಪದಿಯ ಅರ್ಥವನ್ನು ಹೇಳುತ್ತಾ ಶಾಸ್ತ್ರವನ್ನು ಶುರು ಮಾಡಿಸಿದರು. ಸಪ್ತಪದಿ ಅಂದರೆ ಈ 7 ಹೆಜ್ಜೆಗಳ ಮೂಲಕ ಸತಿಪತಿಯರಿಬ್ಬರು ತಮ್ಮ ಮುಂದಿನ ವೈವಾಹಿಕ ಜೀವನದಲ್ಲಿ ತಮ್ಮ ಕರ್ತವ್ಯ ಹಾಗೂ ಬಾಧ್ಯತೆಗಳ ಕುರಿತು ಪರಸ್ಪರ ಪ್ರಮಾಣ ನೀಡುವಂಥದ್ದು. ಇದು 7 ಜನ್ಮಗಳ ಸಂಬಂಧ ಎಂಬ ನಂಬಿಕೆ. ಮೊದಲನೆಯ ಹೆಜ್ಜೆ ಇಷ್ಟ ಏಕಪದೀ ಭವ. ಅನ್ನಾಹಾರಗಳ ಸಲುವಾಗಿ ಇಚ್ಛಾಶಕ್ತಿಗಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ ಈ ಮೊದಲ ಹೆಜ್ಜೆಯ ಮೂಲಕ ನಮ್ಮಿಬ್ಬರ ಬಂಧ ಗಟ್ಟಿಯಾಗಿದೆ.
ನನಗೆ ಹಾಗೂ ನಮ್ಮಿಬ್ಬರಿಗೆ ಜನಿಸುವ ಮಕ್ಕಳಿಗೆ ಅನ್ನಾಹಾರಗಳನ್ನು ಒದಗಿಸುವೆ ನೀನು. ನಿಮ್ಮಗಳ ಏಳಿಗೆ ಹಾಗೂ ಶ್ರೇಯೋಭಿವೃದ್ಧಿಯನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನನ್ನ ಮನೆ, ಪತಿ ಮತ್ತು ಮಕ್ಕಳ ಬಗೆಗಿನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ ಎಂದು ಹೇಳುತ್ತಾಳೆ. ನೀವು ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದರೆ ನಾನು ಪಾಲಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಆನ್ಯಾ. 2ನೆಯ ಹೆಜ್ಜೆ, ಊರ್ಜೆ ದ್ವಿಪದಿ ಭವ. ಬಲ ಆರೋಗ್ಯಗಳಿಗಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ ನಮ್ಮ ಸಂಸಾರವನ್ನು ಅಭಿವೃದ್ಧಿಗೊಳಿಸುವ ಶಕ್ತಿಯನ್ನು ನೀನು ನನ್ನಲ್ಲಿ ಊರ್ಜಿತಗೊಳಿಸು ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನಿನ್ನ ಸುಖ ದುಃಖಗಳೆರಡರಲ್ಲೂ ನಾನು ಸಮಭಾಗಿಯಾಗಿರುತ್ತೇನೆ ಎಂದು ಹೇಳುತ್ತಾಳೆ. ಯಾರು ಜೊತೆಗಿದ್ದರೂ ಇಲ್ಲದಿದ್ದರೂ ಎಲ್ಲವನ್ನೂ ನಿಭಾಯಿಸೋ ಶಕ್ತಿ ನನಗೀಗಾಗಲೇ ಇದೆ ಎಂದುಕೊಳ್ಳುತ್ತಾ ವ್ಯಂಗ್ಯನಗೆ ನಕ್ಕನು ತ್ರಿಶೂಲ್. 3ನೆಯ ಹೆಜ್ಜೆ, ರಾಯಸ್ಪೋಷಾಯ ತ್ರಿಪದಿ ಭವ. ಸಾಧನ ಸಂಪತ್ತಿಗಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ, ನನ್ನ ಎಲ್ಲ ಯಶಸ್ಸು ಹಾಗೂ ಐಶ್ವರ್ಯ ಇಂದಿನಿಂದ ನಮ್ಮಿಬ್ಬರದ್ದಾಗಿರುತ್ತವೆ. ನಿನ್ನ ಹೊರತು ಬೇರೆ ಹೆಣ್ಣು ಮಕ್ಕಳನ್ನು ಸಹೋದರಿಯ ಭಾವದಿಂದ ನೋಡುತ್ತೇನೆ ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನಾನು ನಿನ್ನನ್ನು ನಿಷ್ಠೆಯಿಂದ ಪ್ರೀತಿಸುತ್ತೇನೆ. ಇತರ ಪರಪುರುಷರು ನನಗೆ ಸಹೋದರರ ಸಮಾನ ಎಂದು ಹೇಳುತ್ತಾಳೆ. ಪ್ರೀತಿಯ ಹೊರತು ಅಷ್ಟೈಶ್ವರ್ಯಗಳನ್ನು ನೀಡಿದರೂ ಅದು ಪ್ರೀತಿಗೆ ಸಮನಾಗೋಲ್ಲ ಎಂದು ಕೂಗಿ ಹೇಳಬೇಕೆನಿಸಿತು ಆನ್ಯಾಳಿಗೆ. 4ನೆಯ ಹೆಜ್ಜೆ, ಮಯೋಭವ್ಯಾಯ ಚತುಷ್ಪದಿ ಭವ. ಸುಖ ಆನಂದಕ್ಕಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ, ನನ್ನ ಬದುಕಿನಲ್ಲಿ ಶುಭವನ್ನು ತಂದಿರುವೆ. ನಾವಿಬ್ಬರೂ ಜೊತೆಯಾಗಿ ಸುಖ ಸಂತಸದಿಂದ ಬದುಕೋಣ ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನಾನು ಸಕಲ ಶೃಂಗಾರಗಳನ್ನು ಕೇವಲ ನಿನಗಾಗಿ ಮಾಡಿಕೊಳ್ಳುತ್ತೇನೆ. ಎಲ್ಲ ವಿಧದಲ್ಲಿಯೂ ನಿನ್ನನ್ನು ಸುಖವಾಗಿ ಇಡುತ್ತೇನೆ ಎಂದು ಹೇಳುತ್ತಾಳೆ. ಸುಖಾನೋ ದುಃಖಾನೋ ನಾವಿಬ್ಬರೂ ಬದುಕೋದು ನನ್ನ ಇಷ್ಟದಂತೆಯೇ. ಯಾರಿಗಾಗಿಯೂ ತ್ರಿಶೂಲ್ ಬದಲಾಗೋಲ್ಲ ಎಂದಿತವನ ಮನಸ್ಸು. 5ನೆಯ ಹೆಜ್ಜೆ, ಪ್ರಜಾಭ್ಯ ಪಂಚಪದೀ ಭವ. ಉತ್ತಮ ಸಂತಾನಕ್ಕಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ, ನಮ್ಮ ಪ್ರೀತಿ ಪಾತ್ರರೆಲ್ಲರೂ ದೀರ್ಘಾಯುಗಳಾಗಲಿ, ನಮ್ಮ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಲಿ, ಉದಾತ್ತ ಮನಸ್ಸ ಹಾಗೂ ಆಯುಷ್ಯವಂತ ಮಕ್ಕಳನ್ನು ಪಡೆಯೋಣ ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನಿನ್ನ ಸುಖ ಸಂತಸಗಳಲ್ಲಿ ನಾನು ಭಾಗಿಯಾಗುವೆ. ನಿನ್ನ ಪ್ರೀತಿ ವಿಶ್ವಾಸಗಳು ನಿನ್ನ ಮೇಲಿನ ಗೌರವವನ್ನು ಹೆಚ್ಚಿಸುತ್ತವೆ. ನಿನ್ನ ಸಕಲ ಇಚ್ಛೆಗಳನ್ನು ನಾನು ಈಡೇರಿಸುವೆ ಎಂದು ಹೇಳುತ್ತಾಳೆ. ಈಗಾಗಲೇ ನೀವಾಡಿರೋ ಮಾತುಗಳಿಂದ, ನನ್ನ ಬಗ್ಗೆ ನಿಮಗಿರೋ ಅಭಿಪ್ರಾಯದಿಂದ ನಿಮ್ಮ ಮೇಲಿನ ಗೌರವ ತುಂಬಾನೇ ಹೆಚ್ಚಾಗಿದೆ ಎಂದು ಭಾರವಾಯಿತು ಆನ್ಯಾಳ ಮನಸ್ಸು. 6ನೆಯ ಹೆಜ್ಜೆ, ಋತುಭ್ಯಃ ಷಟ್ಪದಿ ಭವ. ನಿಯಮಿತ ಜೀವನಕ್ಕಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ, ಸದಾ ನನ್ನ ಮನಸ್ಸನ್ನು ಸುಖ ಶಾಂತಿ ನೆಮ್ಮದಿಯಿಂದ ತುಂಬುತ್ತಿರು ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ನಿನ್ನ ಎಲ್ಲ ಸತ್ಕರ್ಮಗಳಲ್ಲಿಯೂ ಶಾಂತಿ ಸಮಾಧಾನಗಳಲ್ಲಿಯೂ ಪಾಲ್ಗೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ನನ್ನ ಮನಸ್ಸಿನ ಶಾಂತಿ ನೆಮ್ಮದಿ ಬೇರೆಯವರನ್ನು ಅವಲಂಬಿಸಿಲ್ಲ ಎಂದುಕೊಂಡನು ತ್ರಿಶೂಲ್. 7ನೆಯ ಹೆಜ್ಜೆ, ಸಖಾ ಸಪ್ತಪದಿ ಭವ. ಸ್ನೇಹಕ್ಕಾಗಿ ಈ ಜೋಡಿ ಹೆಜ್ಜೆ. ಅಂದರೆ ಪತಿ ಪತ್ನಿಗೆ, ನಮ್ಮ ಸ್ನೇಹ ಹಾಗೂ ಸಂಬಂಧಕ್ಕೆ ಭಗವಂತನ ಅನುಗ್ರಹವಿದೆ. ನಮ್ಮ ವಿವಾಹ ಚಿರಬಾಂಧವ್ಯವಾಗಲಿ ಎಂದು ಹೇಳುತ್ತಾನೆ. ಪತ್ನಿ ಪತಿಗೆ, ವೇದಶಾಸ್ತ್ರಗಳಿಗನುಸಾರವಾಗಿ ನಿನ್ನ ಪತ್ನಿಯಾಗಿರುವೆ. ಇಬ್ಬರೂ ಪರಸ್ಪರ ಸ್ನೇಹ ಪ್ರೀತಿ ಹಾಗೂ ನಿಷ್ಠೆಯಿಂದ ಬಾಳೋಣ ಎಂದು ಹೇಳುತ್ತಾಳೆ. ಸ್ನೇಹದ ಬಳ್ಳಿ ಚಿಗುರುವ ಮುನ್ನವೇ ಅದಕ್ಕೆ ಕೊಡಲಿ ಪೆಟ್ಟು ಬಿದ್ದಾಗಿದೆ. ನನಗೆ ಗೊತ್ತು, ಇಲ್ಲಿಯವರೆಗೆ ನೀಡಿದ ಯಾವ ವಚನದಂತೆಯೂ ನೀವು ನಡೆಯೋದಿಲ್ಲ ಅಂತ ಎಂದು ಆನ್ಯಾಳ ಕಣ್ತುಂಬಿ ಬಂದಿತ್ತು. ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನು ಅನುಸರಿಸಿ 100 ಜನರೆದುರು ಆನ್ಯಾ ತ್ರಿಶೂಲ್ ಸತಿಪತಿಗಳೇನೋ ಆದರು. ಆದರೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳಿರುವ ಇವರಿಬ್ಬರ ಮುಂದಿನ ಜೀವನ ಹೇಗೆ?
ತಿಳಿಯೋಕೆ ನಿಮಗೂ ಸಹ ಕುತೂಹಲ ಇದೆ ಅಲ್ವಾ? ಹಾಗಾದರೆ ತಪ್ಪದೆ ಮುಂದಿನ ಸಂಚಿಕೆಗಾಗಿ ಸ್ವಲ್ಪ ಕಾಯ್ತಾ ಇರಿ. ಈ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸಂಚಿಕೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಇತರೆ ಕಾದಂಬರಿಗಳನ್ನು ಓದಲು ಪ್ರತಿಲಿಪಿ ಆ್ಯಪ್ನಲ್ಲಿ ನನ್ನನ್ನು ಫಾಲೋ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.